ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕು ಕೈವಾರ ಬನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕೋಲಾಲಮ್ಮ ಜಾತ್ರೆ ಮತ್ತು ಕರಗ ಮಹೋತ್ಸವ ಜೂನ್ 3ರ ಬುಧವಾರ ಅದ್ದೂರಿಯಾಗಿ ನಡೆಯಲಿದ್ದು, ಈ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೈವಾರ ಬನಹಳ್ಳಿ ಗ್ರಾಮಗಳಲ್ಲಿ ನಿರಂತರವಾಗಿ 15 ದಿನಗಳಿಂದ ಊರು ಜಾತ್ರೆ, ದ್ಯಾವರ, ಊರು ಹಬ್ಬ ಸೇರಿದಂತೆ ಹಲವು ಸಂಪ್ರದಾಯಬದ್ಧ ಆಚರಣೆಗಳು ನಡೆದುಕೊಂಡು ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಕೈವಾರ ಬನಹಳ್ಳಿ ಗ್ರಾಮದ ಸಂಪ್ರದಾಯ ಆಚರಣೆಗಳು ಕೊನೆಯ ಘಟ್ಟವೇ ಕೋಲಾಲಮ್ಮ ಜಾತ್ರೆ ಮತ್ತು ಕರಗದ ಮಹೋತ್ಸವ. ಜೂನ್ 3ರ ಬುಧವಾರ ಮಧ್ಯಾಹ್ನ ನಡೆಯಲಿದ್ದು, ಕೈವಾರ, ಕೊತ್ತೂರು, ಕೊಂಗನಹಳ್ಳಿ, ಗುನ್ನಹಳ್ಳಿ, ಬನಹಳ್ಳಿ, ಹೊಸೂರು ಸೇರಿದಂತೆ ವಿವಿಧ ಗ್ರಾಮಗಳಿಂದ ದೀಪಗಳನ್ನು ಬೆಳಗಿಸಿಕೊಂಡು ಬಂದು ದೇವಿಗೆ ಸಮರ್ಪಿಸುವುದು ಈ ಸಂಪ್ರದಾಯವೆಂದು ಬನಹಳ್ಳಿ ನಂಜನಗೌಡರು ತಿಳಿಸಿದ್ದಾರೆ. ಇದು ವಂಶ ಪರಂಪರೆಯಿಂದ ಹಲವು ಶತಮಾನಗಳಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವ ಸಂಪ್ರದಾಯವಾಗಿದೆ. ಯಾವುದೇ ಜಾತಿ ತಾರತಮ್ಯವಿಲ್ಲದೆ ಎಲ್ಲರೂ ಒಟ್ಟಾಗಿ ಮಾಡುವಂತಹ ಜಾತ್ರಾ ಮಹೋತ್ಸವವೇ ಕೋಲಾಲಮ್ಮ ದೇವಿ ಜಾತ್ರಾ ಮಹೋತ್ಸವ ಮತ್ತು ಕರಗವಾಗಿದೆ. ಜಾತ್ರಾ ಮಹೋತ್ಸವದ ಅಂತಿಮ ದಿನದಂದು ಬಕಾಸುರನಿಗೆ ಆಹಾರ ನೀಡುವುದು ನಡೆದುಕೊಂಡು ಬರುತ್ತಿರುವ ಸಂಪ್ರದಾಯವಾಗಿದ್ದು, ಈ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಯಲೆಂದು ದೇವಿಯ ಕೃಪೆಗೆ ಎಲ್ಲರೂ ಲಭಿಸಲಿ ಎಂದರು. ಬಾಲಾಜಿರವರು ಮಾತನಾಡಿ, ಕೈವಾರ ಕೋಲಾಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸುಮಾರು ಯುಗಗಳಿಂದ ನಡೆದುಕೊಂಡು ಬರುತ್ತಿದ್ದು, ಈ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖವೇ ಇದೆ. ಭೀಮನು ಬಕಾಸುರನ ವಧೆ ಮಾಡಿದಾಗ ನನಗೆ ಆಹಾರ ಏನೆಂದು ಭೀಮನು ಬಕಾಸುರನನ್ನು ಪ್ರಶ್ನೆ ಮಾಡಿದಾಗ, ಕೋಲಾಲಮ್ಮ ಜಾತ್ರಾ ಸಮಯದಲ್ಲಿ ನಿನಗೆ ಆಹಾರ ನೀಡುತ್ತಾರೆ ಎಂದಿದ್ದು, ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ಬಕಾಸುರನಿಗೆ ಅನ್ನ ಹಾಕುವ ಕಾರ್ಯಕ್ರಮ ನಡೆದುಕೊಂಡು ಬರುತ್ತಿದೆ. ಈ ಜಾತ್ರಾ ಮಹೋತ್ಸವಕ್ಕೆ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ ವಂಶಸ್ಥರಾದ 19ನೇ ತಲೆಮಾರಿನ ವಂಶಸ್ಥರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುತ್ತಿದ್ದು, ಈ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬನಹಳ್ಳಿ ನಂಜನಗೌಡ, ಮುನಿವೆಂಕಟರೆಡ್ಡಿ, ಪುಟ್ಟರಾಜು, ವೆಂಕಟೇಶ್, ಶಿವಾನಂದ, ಎಂ ಕೃಷ್ಣಪ್ಪ, ಬುಜ್ಜಪ್ಪ, ಶೇಷಂಕರ್, ಶಂಕರ, ಕರಗದ ಪೂಜಾರಿ ಕಲ್ಯಾಣ್, ವಿನಯ್ ಕುಮಾರ್, ವಿಜಯಕುಮಾರ್, ನವೀನ್, ಅರುಣ್, ಗಿರೀಶ್, ಶಶಿ, ಶ್ರೀನಿವಾಸ್, ಅಶೋಕ್, ಜಿಎಲ್, ಅಮರ್ನಾಥ್, ಕೈವಾರ, ಬನಹಳ್ಳಿ, ಹೊಸೂರು ಗ್ರಾಮದ ಗ್ರಾಮಸ್ಥರು ಸೇರಿದಂತೆ ಇತರೆ ಗ್ರಾಮದವರು ಮತ್ತಿತರರು ಉಪಸ್ಥಿತರಿದ್ದರು. ಕೈವಾರ ಮತ್ತು ಬನಹಳ್ಳಿ ಊರು ಜಾತ್ರೆ ಮತ್ತು ಊರು ಕರಗ, ಊರು ದ್ಯಾವರ ಈ ಥರ ಕಾರ್ಯಕ್ರಮಗಳು ಈಗ ಒಂದು 15 ದಿವಸದಿಂದ ನಿರಂತರವಾಗಿ ನಡೀತಾ ಇದ್ದಾವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕೊನೆಯ ಘಟ್ಟ ಅಂದರೆ ಈ ಕೋಲಾಲಮ್ಮನ ಜಾತ್ರೆ ಮತ್ತು ಕರಗದ ಮಹೋತ್ಸವ. ಇದು ಬಂದು ಬುಧವಾರ ಮಧ್ಯಾಹ್ನ ಈ ಕರಗ ಇರುತ್ತೆ. ಇದೊಂಥರ ವಿಶೇಷ ಕರಗ. ಇದಕ್ಕೆ ಸುಮಾರು ಬನಹಳ್ಳಿ, ಕೈವಾರ, ಕೊತ್ತೂರು ಮತ್ತು ಕೊಂಗನಹಳ್ಳಿ, ಗುನ್ನಹಳ್ಳಿ ಈ ಗ್ರಾಮಗಳಿಂದ ದೀಪಗಳು ಬರ್ತವೆ. ಮಧ್ಯಾಹ್ನ ಈ ಏನು ಕರಗ ಬರುತ್ತೆ ಆ ದೀಪಗಳು ಬರ್ತವೆ. ಕರಗ ಕೈವಾರದಿಂದ 1:30ಗೆ ಕರಗ ಹೊರಡ್ತದೆ, ಏನು ಬುಧವಾರ ಮಧ್ಯಾಹ್ನ. ಆ ಕರಗ ಅಲ್ಲಿಂದ ಹೊರಟಾಗ ಅದ್ರ ಜೊತೆಲಿ ದೀಪಗಳು ಎಲ್ಲ ಬರ್ತಾರೆ. ಅದು ಬನಹಳ್ಳಿ ಗ್ರಾಮದೊಳಕ್ಕೆ ಬಂದಾಗ, ಬನಹಳ್ಳಿ ಗ್ರಾಮಕ್ಕೆ ಹೊಸೂರಿಂದ ಹೆಣ್ಮಗಳ ದೀಪ ಅಂತ, ಅದು ನಮ್ಮ ಮನೆಯಿಂದನೇ ಆ ಹೆಣ್ಮಗಳಿಗೆ ಸೀರೆ, 8 kg ಅಕ್ಕಿ ದೀಪ, ಒಂದೇ ದೀಪ. ಆ ಹೆಣ್ಮಗು ಮೈನರ್ ಆಗಿರಬೇಕು, ಮೇಜರ್ ಆಗಿರಬಾರ್ದು ಅಂಥ ಹುಡುಗಿ ಮೇಲೆ ಆ ದೀಪ ತಂದು, ಆ ದೀಪ ಬರೋವರೆಗೂ ಈ ಕರಗ ಹೊರಡೋದಿಲ್ಲ. ಆ ದೀಪ ನೋಡಿದ ಮೇಲೆ ಈ ಕರಗ ಹೊರಟು ಇಲ್ಲಿಗೆ ಬಂದು ಕೋಲಾಲಮ್ಮನ ಒಂದು ಜಾತ್ರೆಯಲ್ಲಿ ಸೇರಿಕೊಂಡು ವಿಜೃಂಭಣೆಯಿಂದ ನಡೀತದೆ. ಇದು ಬುಧವಾರದ ಕಾರ್ಯಕ್ರಮಗಳ ವಿವರ. ಸಾಯಂಕಾಲ ಮತ್ತು ಸಾಯಂಕಾಲ ನೀನು ಹೇಳಪ್ಪ. ಇಲ್ಲ, ನೀನು ಹೇಳ. 9 ಗಂಟೆ ಮೇಲೆ ಬಕಾಸುರನಿಗೆ ಅನ್ನ ಹಾಕೋ ಕಾರ್ಯಕ್ರಮ. ಅದು ಹಿಂದೆ ಗೊತ್ತಲ್ಲ, ಅದರ ಇದರಲ್ಲೆಲ್ಲ ಇದೆ, ರಾಮಾಯಣದಲ್ಲಿ ಇದೆ, ಮಹಾಭಾರತದಲ್ಲಿ ಇದೆ. ರಾಮಾಯಣ ಅಲ್ಲ, ರಾಮಾಯಣನೂ ಇದೆ ಕೈವಾರದಲ್ಲಿ. ಭೀಮ ಬಕಾಸುರನ ವಧೆ ಮಾಡಿದ್ದಕ್ಕಾಗಿ ಇದನ್ನು ನಾವು ಬಕಾಸುರ ಇನ್ನೂ ಜೀವಂತವಾಗಿದ್ದಾನೆ ಅಂತ ನಾವು ಈ ಕರಗದ ಮಹೋತ್ಸವ ಆದಮೇಲೆ ರಾತ್ರಿ ಬಕಾಸುರನಿಗೆ ಅನ್ನ ನಾವು ಹಾಕ್ತೇವೆ. ಅದೊಂದು ಕಾರ್ಯಕ್ರಮ ಭಾಳ ಚೆನ್ನಾಗಿರುತ್ತೆ. ರಾತ್ರಿ 9 ಗಂಟೆಗೆ. ಇಷ್ಟು ಈ ಕಾರ್ಯಕ್ರಮಗಳ ನಾಳೆ ಬುಧವಾರದ ವಿಶೇಷತೆಗಳು. ಗುರುವಾರ ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಡೀತಾ ಇರತಕ್ಕಂಥ ಈ ಕೋಲಾಲಮ್ಮನ ಜಾತ್ರಾ ಮಹೋತ್ಸವ ಸುಮಾರು ಯುಗಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲರೂ ನೋಡ್ಕೊಂಡು ಬಂದಿದ್ದಾರೆ ಹಿರಿಯರಿಂದನೂ. ಈ ಮಹಾಭಾರತದಲ್ಲಿ ಉಲ್ಲೇಖವೂ ಇದೆ. ಭೀಮ ಬಕಾಸುರ ವಧೆ ಮಾಡಿದಾಗ ಬಕಾಸುರ ಹೇಳ್ತಾನೆ, ಅವನಿಗೆ ಜೀವಂತ, ಅವ್ನು ಸಾವಿಲ್ಲ, ಅವನು ನನಗೆ ಆಹಾರ ಏನು ಅಂತ ಕೇಳಿದಾಗ ಆವಾಗ ಅವನು ಹೇಳ್ತಾನೆ, ಕೈವಾರದಲ್ಲಿ ಜಾತ್ರೆ ಮಾಡ್ತಾರೆ, ಆ ಜಾತ್ರೆ ಸಂದರ್ಭದಲ್ಲಿ ನಿನಗೆ ಆಹಾರ ಕೊಡ್ತಾರೆ ಅಂತ ಅವತ್ತು ಅವನು ಹೇಳಿರ್ತಾನೆ.
ಆ ಕಾಲದಿಂದಲೂ ಇದುವರೆಗೂ ಯುಗಗಳಿಂದನೂ ಕೈವಾರದಲ್ಲಿ ಕೋಲಾಲಮ್ಮನ ಜಾತ್ರೆ ನಡೀತಾ ಇರೋದು ಒಂದು ಸಂದರ್ಭ ಉಲ್ಲೇಖನೀಯ ಆಗಿರುವಂಥದ್ದು. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತವಾಗಿ ವಿಜಯನಗರ ಸಾಮ್ರಾಜ್ಯದ ಅರಸರು ಕೃಷ್ಣದೇವರಾಯರು, ಶ್ರೀ ಕೃಷ್ಣದೇವರಾಯರು ಏನಿದ್ದಾರೆ ಅವರ ವಂಶಸ್ಥರು 19ನೇ ತಲೆಮಾರು ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬರ್ತಾಯಿದ್ದಾರೆ. ನಾವು ತಿಳಿಸಿದ್ವಿ ಈ ಥರ ಎಲ್ಲ ನಡೀತಾ ಇದೆ ಅಂತ, ಹಾಗಾಗಿ ಅವರು ವೀಕ್ಷಣೆ ಮಾಡಲಿಕ್ಕೆ ಬರ್ತಾಯಿದ್ದಾರೆ. ಬುಧವಾರ ಬೆಳಗ್ಗೆನೇ ಬರ್ತಾರೆ ಅವರು. ಎಲ್ಲ ಪೂರ್ತಿ ಕಾರ್ಯಕ್ರಮದೆಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ, ಪೂರ್ತಿ ಕಾರ್ಯಕ್ರಮದಲ್ಲಿ ಇರ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಈ ಕಲೆ ಉಳಿದು ಬೆಳೆದಿರೋವಂಥದ್ದು ರಾಜರಿಂದನೇ. ಅವರು ಇನಾಮತಿ ಜಮೀನುಗಳೆಲ್ಲ ಕೊಟ್ಟು ಈ ಕಲೆಯನ್ನು ಉಳಿಸಿದ್ದಾರೆ. ಕೈವಾರದಲ್ಲಿ ಈ ಜಾತ್ರೆ ನಡೀಬೇಕಂದ್ರೆ ಒಂದು ಸಮುದಾಯದಿಂದ ಖಂಡಿತವಾಗ್ಲೂ ಇಲ್ಲ, ಎಲ್ಲ ಸಮುದಾಯದವರು ಸೇರಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಈ ಕಾರ್ಯಕ್ರಮ. ಹಾಗಾಗಿ ಎಲ್ಲ ಸಮುದಾಯದವ್ರಿಗೂ ಇನಾಮತಿ ಜಮೀನು ಅಂತ ಕೊಟ್ಟಿದ್ದಾರೆ. ಅವರು ಕುಲಕಸಬು ಏನು ಮಾಡ್ತಾರೆ ಅವ್ರಿಗೆ ಜಮೀನನ್ನು ಕೊಟ್ಟು ಅದರಲ್ಲಿ ಬರ್ತಕ್ಕಂಥ ಆದಾಯವನ್ನು ಉಪಯೋಗಿಸ್ಕೊಂಡು ಈ ಜಾತ್ರೆಯಲ್ಲಿ ಅವರು ಉಚಿತವಾಗಿ ಎಲ್ಲ ಸೇವೆಯನ್ನು ಮಾಡಬೇಕು ಅಂತಿದೆ. ಅವ ಕೊಟ್ಟಿರೋದಕ್ಕೆ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದಕ್ಕಾಗಿ ಅವ್ರಿಗೆ ಈ ವಿಷಯ ತಿಳಿಸಿದ್ದಕ್ಕೆ ಅವ್ರು ಸಂತೋಷವಾಗಿ ಒಪ್ಕೊಂಡು ಅವರು ವೀಕ್ಷಣೆ ಮಾಡಲಿಕ್ಕೆ ಬರ್ತಾಯಿದ್ದಾರೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಾಜರನ್ನು ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮವನ್ನು ಮತ್ತು ದೇವರ ಕೃಪೆಗೆ ಪಾತ್ರರಾಗಬೇಕಂತ ಕೋರ್ಕೊಳ್ತಾ ಇದ್ದೀವಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27ರ ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನಂಪಲ್ಲಿ, ಚಿಂತಾಮಣಿ. ಕನಂಪಲ್ಲಿಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9492888491. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿಕಾಲನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.